ನಾರ್ಮಲ್ ಆಗಿ ಸ್ಯಾಮ್ಸಂಗ್ ಅವರು ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇರಲಿಲ್ಲ. ಬಟ್ ಬಾಕ್ಸ್ ದೊಡ್ಡ ಮಾಡಿದ್ದಾರೆ ಅಂತ ನೋಡಿದ್ರೆ ಇದ್ರಲ್ಲಿ ನೋಡಿದ್ರೆ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಅದ್ರ ಜೊತೆಗೆ ನಿಮ್ಗೆ 6 ವರ್ಷ OS ನ ಅಪ್ಗ್ರೇಡ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ಆಂಡ್ರಾಯ್ಡ್ 15 ಇಂದ ಅಪ್ ಟು ಆಂಡ್ರಾಯ್ಡ್ 21 ವರೆಗೂ ಅಪ್ಗ್ರೇಡ್ ಸಿಗ್ತಾ ಇದೆ. ನಮಸ್ತೆ ನನ್ನೆಲ್ಲ ವೀಕ್ಷಕರಿಗೂ ಕೂಡ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಪ್ರೋ ಚಾನಲ್ ಕಡೆಯಿಂದ ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಸ್ಯಾಮ್ಸಂಗ್ನವರು ಬಿಡುಗಡೆ ಮಾಡಿರುವಂಥ ಸ್ಯಾಮ್ಸಂಗ್ A17 5G ಅನ್ನ ರಿವ್ಯೂ ಮಾಡ್ತಾ ಇದೀವಿ. ಅದರ ಸ್ಪೆಸಿಫಿಕೇಶನ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನ ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮುಂದುವರಿಸ್ತಾ ಇದೀವಿ. ಬನ್ನಿ. ಮೊಬೈಲ್ ಬಾಕ್ಸನ್ನ ಓಪನ್ ಮಾಡಿದ ಕೂಡಲೇ ನಮಗೆ ಮತ್ತೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಈ ಒಂದು ಸಣ್ಣ ಬಾಕ್ಸ್ನಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು ಜೊತೆಗೆ USB ಟೈಪ್ ಸಿ ಕೇಬಲ್ ಮತ್ತೆ ಯೂಸರ್ ಮ್ಯಾನ್ಯಲ್. ಇನ್ನು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆ ಕ್ವಾಲಿಟಿಯ ಟೈಪ್ ಸಿ ಡೇಟಾ ಕೇಬಲ್ ಇದಾಗಿದೆ. ಮತ್ತು ಬಾಕ್ಸ್ ದಪ್ಪ ಇದೆ ಅಂತ ಮೊಬೈಲ್ ಎತ್ತಿದ್ರೆ ನಮ್ಗಿಲ್ಲೊಂದು ಸರ್ಪ್ರೈಸ್ ಕಾದಿತ್ತು. ಅದೇನಪ್ಪ ಅಂತಂದರೆ 25 ವ್ಯಾಟ್ನ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನಮಗೆ ಈ ಒಂದು ಬಾಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಗ್ರಾಹಕರನ್ನ ಯಾವ ರೀತಿ ಗ್ರ್ಯಾಪ್ ಮಾಡ್ಬೋದು ಅನ್ನೋದನ್ನ ಇವರು ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಇದರ ಡಿಸ್ಪ್ಲೇ ವಿಷಯಕ್ಕೆ ಬಂತು ಅಂತ ಅಂದರೆ ಇದರ ಫ್ರಂಟ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಇಂದ ಆಗಿರುವಂಥದ್ದು ಡಿಸ್ಪ್ಲೇ. ನೆಕ್ಸ್ಟ್ ಇದರ ಡಿಸ್ಪ್ಲೇ ನಾಚ್ ಬಂದು ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಆಗಿರುವಂಥದ್ದು. ಬಾಡಿ ಏನಿದೆ ಇದು ಪ್ಲಾಸ್ಟಿಕ್ ಫ್ರೇಮ್ನಿಂದ ಆಗಿರುವಂಥದ್ದು. ಇನ್ನು ಹಿಂದ್ಗಡೆ ಭಾಗಕ್ಕೆ ಬಂತು ಅಂದರೆ ಗ್ಲಾಸ್ ಫೈಬರ್ ಇಂದ ಮಾಡಿರುವಂಥ ಬ್ಯಾಕ್ ಇರುವಂಥದ್ದು. ಮತ್ತು ಸೈಡ್ ಬಲಭಾಗಕ್ಕೆ ಬಂತು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟು ಮತ್ತು ವಾಲ್ಯೂಮ್ ಅಪ್ ಬಟನು ವಾಲ್ಯೂಮ್ ಡೌನ್ ಬಟನ್ ಇರುವಂಥದ್ದು. ಮತ್ತು ಮೇಲ್ಗಡೆ ಭಾಗದಲ್ಲಿ ನಮಗೆ ಸೆಕೆಂಡರಿ ಮೈಕ್ ಸಿಗ್ತಾ ಇರುವಂಥದ್ದು. ಇದು ಕಾಲಿಂಗ್ ಟೈಮ್ನಲ್ಲಿ ಯೂಸ್ ಆಗುತ್ತೆ. ಮತ್ತು ಎಡಭಾಗದಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇರುವಂಥದ್ದು. ಮತ್ತು ಕೆಳಗಡೆ ಭಾಗದಲ್ಲಿ ಪ್ರೈಮರಿ ಮೈಕ್ರೋಫೋನ್ ಮತ್ತು USB ಟೈಪ್ ಸಿ ಪೋರ್ಟ್, ಅದಾದಮೇಲೆ ಸ್ಪೀಕರ್ ಗ್ರಿಲ್ ಸಿಗ್ತಾ ಇದೆ. ಡಿಸ್ಪ್ಲೇ ಕಡೆಗೆ ಬಂತು ಅಂದರೆ ಕಂಪ್ಲೀಟ್ಲಿ ಸೂಪರ್ ಅಮೋಲೆಡ್ 90 Hz 800 ಪೀಕ್ ಬ್ರೈಟ್ನೆಸ್ ಇರುವಂಥ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಒಂದು ಡಿಸ್ಪ್ಲೇ ನಿಮಗೆ ಸೂರ್ಯನ ಬೆಳಕಲ್ಲಿ ಅಪ್ ಟು 1100 ಪೀಕ್ ಬ್ರೈಟ್ನೆಸ್ ವರೆಗೂ ಹೋಗುತ್ತೆ. ಮತ್ತು ಇದರಲ್ಲಿರುವಂಥ ಬ್ಯಾಟ್ರಿ ಕೆಪಾಸಿಟಿ ಬಂದು 5000 mAh ನ ಬ್ಯಾಟ್ರಿ ಕೆಪಾಸಿಟಿ ಆಗಿದೆ. ಇದರಲ್ಲಿರುವಂಥ ಪ್ರೊಸೆಸರ್ ಬಂದು Exynos 1330 5 ನ್ಯಾನೋಮೀಟರ್ ಟೆಕ್ನಾಲಜಿ ಇರುವಂಥ ಪ್ರೊಸೆಸರ್ ಆಗಿದೆ. ಮತ್ತು ಇದರಲ್ಲಿ ನಮಗೆ ಆಂಡ್ರಾಯ್ಡ್ 15 ಸಿಗ್ತಾ ಇದ್ದು ಜೊತೆಗೆ One UI 7 ನ ಸಪೋರ್ಟ್ ಕೂಡ ಇದೆ. ಇದು ಅಪ್ ಟು 6 ಇಯರ್ಸ್ ಮೇಜರ್ ಅಪ್ಗ್ರೇಡ್ ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದರಲ್ಲಿರುವಂಥ ಬ್ಯಾಕ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 50 ಮೆಗಾ ಪಿಕ್ಸೆಲ್ನ ವೈಡ್ ಆಂಗಲ್ ಇರುವಂಥ ಕ್ಯಾಮ್ರಾ ಸಿಗ್ತಾ ಇದೆ. ಮತ್ತು 5 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸಿಗ್ತಾ ಇದೆ. ಮತ್ತು 2 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತಾ ಇದೆ. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 30 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಸಿಗ್ತಾ ಇದೆ. ಮತ್ತು ಇದು ಕೂಡ 1080p 30 FPS ನ ರೆಕಾರ್ಡಿಂಗ್ ಮಾಡುತ್ತೆ. ಇನ್ನು ಗೀಕ್ ಸ್ಕೋರ್ ಮತ್ತೆ ಅಂತುದು ಸ್ಕೋರ್ ಚೆಕ್ ಮಾಡೋದಾದ್ರೆ ಓಕೆ ಪರ್ಫಾರ್ಮೆನ್ಸ್ ಇರುವಂಥದ್ದು. ಮತ್ತು ಇದರಲ್ಲಿರುವಂಥ ವೇರಿಯಂಟ್ ಬಂದು ಕಲರ್ನಲ್ಲಿ ಬ್ಲ್ಯಾಕ್ ಬ್ಲೂ ಗ್ರೇ ಸಿಗ್ತಾ ಇರುವಂಥದ್ದು. ಮತ್ತು ಸ್ಟೋರೇಜ್ ಅಲ್ಲಿ 6GB 128GB 8GB 128GB ಮತ್ತು 8GB 256GB ವರೆಗೂ ಸಿಗ್ತಾ ಇರುವಂಥದ್ದು. ಈ ಮೊಬೈಲ್ ನ ಬೆಲೆ ಬಂದು ಕನಿಷ್ಠ 18,500ದಿಂದ 22,000ವರೆಗೆ ಇರುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಧನ್ಯವಾದಗಳು. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.